ಈಗಿನವ್ರಿಗೆ ಆಗಿನ ಕಲಾವಂತರಾಗಲಿ ಜೇವರ್ಗವ್ರಾಗ್ಲಿ ಹೈನಾಳ ಚಂದ್ರ ಮುತ್ಯಾರಾಗಲಿ ಕೊಂಕಣಗಾಯಿ ಹೆಣ್ಣು ಮಕ್ಕಳೊಳಗ ಯಲಹಟ್ಟಿ ನೀಲವಾಯಿ ಆಗಲಿ ನಮ್ಮ ಮಾರ್ಸ್ನಳ್ಳಿ ಶಾಂತವಕ್ಕರಾಗಲಿ ಮಾಳಿಂಗರೇನ ಗುಣಿ ಮುಂದೆ ದಿಮ್ಮಿಟ್ಟು ಮಾರ್ಗ ಹಚ್ಚಿ ಹಾಡ್ಲಕತ್ರಪ್ಪ ಅಂತಂದ್ರ ಏನಾತಿತ್ತವ ದೇವರ ಕೊಳಗ ಕಟ್ಟಿದ ಕಂಠಮಲ್ಲಿ ಏರೋದು ಇಳಿಯೋದು ಮಾಡ್ತಿತ್ತು ಆಗಿನ ಜವರ ಗೌಡ್ರತ್ತ ಹಾಡಾಗ. ಹೌದು. ಈಗ ನೀವು ಹಾಡ್ಲಕತ್ತಿರ್ಲಿ ಏನಾಗ್ತದ ನೀವು ಹಾಡತ್ತನ ಗೋರ್ಷಾದಾಗ ದೇವ್ ಏಳುದು ಕುಂಡ್ರುದು ನಡೆಸ್ಯಾವ. ಅದಕ್ಕೆ ಇರ್ಲಿ ಆಗಿನವ್ರಿಗೆ ಈಗಿನವ್ರಿಗೆ ಬಹಳ ವ್ಯತ್ಯಾಸದ ತಮ್ಮ. ಆ ಇನ್ನೂ ವಿಷಯಗಳ ಬಹಳ ಅದಾವ. ಭಕ್ತ ಮತ್ತು ದೇವ್ರ ಅಂತಕ್ಕಂತ ವಿಷಯ ಇಟ್ಟೀನಿ. ಹೌದಲ್ಲ ಇದ್ರೊಳಗೆ ನಮ್ಮ ಅಣ್ಣಾಜಿ ಅವರು ಯಾವ್ದು ಹಿಡ್ಕೊಂಡ್ರು ಏನು ಬೆಳೆಸಿದ್ರು ನಾ ಏನು ಬೆಳೆಸಬೇಕು ಅಂತಕ್ಕಂತ ಹಾಸನಾಗಿ ಹಾಡೋಲೆ ಆನಂದಾಗಿ ಮನಕ ಭಕ್ತಿಲೆ ಬಂದಿನಿ ನಾ ಹಾಡುವುದಕ್ಕ ಹಾಡಿ ಹೇಳತ್ತೀನಿ ಕೂಡಿದ ಸಭಕ್ಕ ಸತ್ಯ ಸಿದ್ಧರ ಕತ್ತಿ ಹಾಸನಾಗಿ ಹಾಡುವೆ ಆನಂದಾಗಿ ಮನಕ ಭಕ್ತಿಲೆ ಬಂದಿನಿ ನಾ ಹಾಡೋದಕ್ಕ ಹಾಡಿ ಹೇಳತೀನಿ ಕೂಡಿದ ಸಭಕ್ಕ ಸತ್ಯ ಸಿದ್ಧರ ಕತ್ತಿ ಹಾಸನಾಗಿ ಹಾಡುವೆ ಆನಂದಾಗಿ ಮನಕ ಭಕ್ತಿಲೆ ಬಂದಿನಿ ನಾ ಹಾಡುವುದಕ್ಕ
ತಮ್ಮ ಏನಾಯ್ತವ? ಮಹಾತ್ಮರಾಗಿರ್ತಕ್ಕಂಥವ್ರು ಮಾತಿನಲ್ಲಿ ಒಂದು ಮಾತು ಹಿಂಗೆ ಹೇಳ್ತಾರಲ್ಲ, ಏನ್ ಹೇಳ್ಯಾರ ಇವ ಮಾತ? ಮಾತು ತಂದವನು ಮಗನಲ್ಲ, ಮಾನಗೆಟ್ಟವಳು ಮಗಳಲ್ಲ. ಹೌದು. ಮಾತು ತಂದವನು ಮಗನಲ್ಲ, ಮಾನಗೆಟ್ಟವಳು ಮಗಳಲ್ಲ. ಬಾಳಿಯ ದಿಂಡು ತೋಳಲ್ಲ, ತೊಲೆಯಲ್ಲ. ತೊಲೆಯಲ್ಲ. ತುಂಬಿದ ಸಭಾ ಕೆಡಿಸಿ ಮಾತಾಡೋರಿಗೆ ಮನುಷ್ಯ ಅಲ್ಲಕ್ಕ ಬರುದಿಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಹೌದೌದ್ರಲ್ಲೇ. ಅದಕ್ಕೆ ಇರ್ಲಿ, ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಸಂಪ ಅಂತಕ್ಕಂತ ಸಭಾ ಬಾಳ ಇಂಪಾಗಿ ಕುಂತಾರ. ಕುಡ್ಯಾರವ. ನಮ್ಮ ಸರಜೋಡಿ ಕಲಾವಂತರ ಅಕ್ಕಾಜಿ ಅವ್ರು ಏನ್ ಮಾಡ್ತಾ ಹಿಡಿದ್ರು, ನಾವೇನು ಮಾತಾಡಕತ್ತಿದೀವಿ ಅಂತಕ್ಕಂಥದ್ದು ಎಲ್ಲಾ ಖೂನದ, ಎಲ್ಲಾ ನನ್ನ ದೈವಕ್ಕೆ ಗೊತ್ತದ. ಯಾಕಪ್ಪ ಅಂತಂದ್ರ ವಾದ ಒಂದೇ ಸನ್ನಿನೊಳಗೆ ಬಂದು ಏನಂದಿದ್ರಿವ ನೀವ? ನಾವೊಂದು ಮಾತು ತಂದಿದೆ ತಮ್ಮ. ಏನಂದಿದ್ರಿವ ಮಾತ? ಪ್ರತಿ ವರ್ಷನೂ ನಮ್ಮ ಜೋಡಿ ಅಮೋಘ ಸಿದ್ದೇಶ್ವರ ಮೇಳ ತಂದು ಕೂಡ್ಸ್ಯಾರ. ಇವತ್ತಿನ ದಿವಸ ಅಕ್ಕನ ಮೇಳ ತಂದು ಕೂಡ್ಸ್ಯಾರ, ಅಕ್ಕವನ ಮೇಳ ಕೂಡ್ಸ್ಯಾರ. ಅಚ್ಚ ಕಡೆ ಅಕ್ಕವಾಗಿ ನಮ್ಮ ಅಕ್ಷತಾ ಅಕ್ಕೋರ್ ಬಂದಾರ, ತಂಗಿ ಮಾಯವಾಗಿ ನಾ ಬಂದೀನಿ. ತಂಗಿ ಆಗಿರ್ತಕ್ಕಂತ ಮಾಯವಿ ಏನು ಪವಾಡ ಮಾಡಿದಳು ನಾ ಹೇಳ್ತೀನಿ. ಅಕ್ಕ ಆಗಿರ್ತಕ್ಕಂತ ಅಕ್ಕವು ಏನು ಪವಾಡ ಮಾಡಿದಳು ನೀವ್ ಹೇಳ್ರಿ ಅಂತಕ್ಕಂತ ಮಾತಂದ ಕೂಡ್ಲಿ ಅಕ್ಕೋರೊಂದು ಮಾತಂದಿದ್ರು ಅವರು. ಏನತ್ತಾರವ ಅಕ್ಕವರು? ತಂಗಿ ನೀನೇ ಮಾಯವತ್ತೇಳ ನಾ ಅಂದಿಲ್ಲ. ಇವತ್ತಿನ ದಿವಸ ವಿಚಾರ ಮಾಡ್ರಿ, ಬೀರ ದೇವರ ನಾಟಕ ಆಗಲಿ ಯಾವುದೇ ನಾಟಕ ಆಗಲಿ ಪಾತ್ರ ಮಾಡ್ಬೇಕಾಗ್ಯದ. ಆ ಬೀರ ದೇವರ ನಾಟಕದೊಳಗೆ ಬೀರ ದೇವರ ಪಾತ್ರ ಬಂದ ಮಾಡ್ತಾನ ಒಬ್ಬ. ಹೌದೌದಲ್ಲ. ಅವನಿಗೆ ಬೀರ ದೇವ್ರ ಪಾತ್ರ ಮಾಡ್ತಾನಂದ್ರ ಬೀರ ದೇವರಲ್ಲಕ ಬರ್ತದನು? ಇಲ್ಲ ಇಲ್ಲ ಇಲ್ಲ. ಇವತ್ತಿನ ದಿವಸ ನೀ ದೊಡ್ಡಕ್ಕಿದಿ, ನಿನಗ ದೊಡ್ಡಕ್ಕೆ ಅಕ್ಕನ ಸ್ಥಾನ ಕೊಟ್ಟೀನಿ. ನಾ ಸಣ್ಣಕ್ಕಿದೀನಿ, ಮಾಯವನ ಸ್ಥಾನ ನಾ ಹಿಡಿದೀನಿ. ಹೌದಲ್ಲ. ಅವ್ರ ಪಾತ್ರ ಅವ್ರು ನಾವ್ ಆಗಲಕ್ಕ ಬರೋದಿಲ್ಲ, ಕರೆ ಅವ್ರ ಪಾತ್ರ ನಾವು ಮಾಡಿ ದೈವಕ್ಕೆ ತೋರಿಸ್ಬೇಕಾಗ್ಯದ. ಹೌದೌದ್ರಲ್ಲೇ. ಇವತ್ತಿನ ದಿವಸ ಇಷ್ಟೇ ಐತಿ ಅಕ್ಕಾರ, ನೀವು ಮಾತಿನ ಅರ್ಥ ನೀವು ಅವ್ರ ಹತ್ತಾರ ದೇವ್ರೇ ಆಗ್ಬೇಕತ್ತಾರ. ಇನ್ನು ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ, ಆ ನಾರೇ ಸಾಲಿ ಕಲ್ತಿಲ್ಲ, ನಿಮ್ಮಷ್ಟ ನನಗ್ ಗೊತ್ತಿಲ್ಲ, ನಾನ್ ನೀವೇ ದೊಡ್ಡವರು, ಮಾಯವನ ಪಾತ್ರ ನೀವೇ ಬೆಳೆಸ್ರಿ ಅಂತಕ್ಕಂತ ಮಾತಾಡ್ತಾರ ಅವರು. ಇರ್ಲಿ. ಯಾಕಪ್ಪ ಅಂತಂದ್ರ ಇರ್ಲಿ ಅಕ್ಕೋರ, ನನಕಿತ್ತ ನೀವೇನಾರ ಒಂದ್ 15 ವರ್ಷ 20 ವರ್ಷ ಆಯ್ತು ಕಾರ್ಯಕ್ರಮ ಮಾಡ್ಲಕತ್ತೀರಿ. ಹೌದೌದಲ್ಲ. ನಾ ಕಾರ್ಯಕ್ರಮ ಮಾಡ್ಲಕತ್ತೀನಿ 10 ವರ್ಷ ಆಯ್ತು. ಹೌದೌದಲ್ಲ. ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ನನಕ್ಕಿಂತ ನೀವು ಹೆಚ್ಚು ತಿಳ್ಕೊಂಡಿರತ್ತೇಳಿ ಈ ವಿಷಯ ಇಟ್ಟಿ ನಾನು ಅಷ್ಟೇ. ಇರ್ಲಿ ತಮ್ಮ. ಇವತ್ತಿನ ದಿವಸ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಆಗಿನವ್ರು ಹಾಡೋದೇ ಬೇರೆ ಆಗೈತಿ, ಈಗಿನವ್ರು ಹಾಡೋದೇ ಬೇರೆ ಆಗ್ಯಾದ. ಏನಾಗ್ಯದವ ಆಗಿನವ್ರಿಗೆ ಈಗಿನವ್ರಿಗೆ? ಆಗಿನ ಕಲಾವಂತರಾಗಲಿ, ಜೇವರ್ಗವ್ರಾಗ್ಲಿ, ಹೈನಾಳ ಚಂದ್ರ ಮುತ್ಯಾರಾಗಲಿ, ಈ ಹೆಣ್ಣು ಮಕ್ಕಳೊಳಗ ಯಲಹಟ್ಟಿ ನೀಲವಾಯಿ ಆಗಲಿ, ನಮ್ಮ ಮಾರ್ಸ್ನಳ್ಳಿ ಶಾಂತವಕ್ಕರಾಗಲಿ, ಮಾಳಿಂಗರೇನ ಗುಣಿ ಮುಂದೆ ದಿಮ್ಮಿಟ್ಟು ಮಾರ್ಗ ಹಚ್ಚಿ ಹಾಡ್ಲಕತ್ರಪ್ಪ ಅಂತಂದ್ರ ಏನಾತಿತ್ತವ? ದೇವರ ಕೊಳಗ ಕಟ್ಟಿದ ಕಂಠಮಲ್ಲಿ ಏರೋದು ಇಳಿದು ಮಾಡ್ತಿತ್ತು ಆಗಿನ ಜವರ ನೋಡ್ರತ್ತ ಹಾಡಾಗ. ಹೌದು. ಈಗ ನೀವು ಹಾಡ್ಲಕತ್ತಿರ್ಲ ಏನಾಗ್ತದ? ನೀವು ಹಾಡತ್ತನ ಗೋರ್ಶಾಳ ದೇವ್ ಏಳುದು ಕುಂಡ್ರುದು ನಡೆಸ್ಯಾವ. ಅದಕ್ಕೆ ಇರ್ಲಿ, ಆಗಿನವ್ರಿಗೆ ಈಗಿನವ್ರಿಗೆ ಬಹಳ ವ್ಯತ್ಯಾಸದ ತಮ್ಮ. ಆ ಇನ್ನೂ ವಿಷಯಗಳ ಬಹಳ ಅದಾವ. ಭಕ್ತ ಮತ್ತು ದೇವ್ರ ಅಂತಕ್ಕಂತ ವಿಷಯ ಇಟ್ಟೀನಿ. ಹೌದೌದಲ್ಲ. ಇದ್ರೊಳಗೆ ನಮ್ಮ ಅಣ್ಣಾಜಿ ಅವರು ಯಾವ್ದು ಹಿಡ್ಕೊಂಡ್ರು, ಏನು ಬೆಳೆಸಿದ್ರು, ನಾ ಏನು ಬೆಳೆಸಬೇಕು ಅಂತಕ್ಕಂಥದ್ದು ಇನ್ನ ಮಾರ ಮುಗಿಯನ ಮಾತಾಡೋದೈತಿ. ಈ ಪದ ಹೆಂಗ ಕೇಳು. ಆಲಗೊಂಡಿ ಊರ ಜಾಯಿರ ಜಗಕ್ಕ, ಹುಚ್ಚೇಶ್ವರ ನಿಲ್ದ ಎಂಬಳ ಜಾಗಕ್ಕ, ಬೋರ ಮನ ಕವಿಯ ಕೇಳಿದರ ತಿಂದಂಗ ಮೈಸೂರು ಪಾಕ. ಬಂದಿದೆ ನಾಡುಲಗ ಹಾಡಿ ಹೇಳುತ್ತೇನೆ ಗೋಳಿ ಸಲ್ಕ, ಕಟ್ಟಿದ ತರಗತಿಯಾಗಿ ಆನಂದ ಆಗಿ ಮನಕ. ಹಲೋ. ಸತ್